ಇನ್ನು DCM DK ಶಿವಕುಮಾರ್ ಕುಟುಂಬದ ಜೊತೆ ಕೆನಡಾ ಮತ್ತು ಟರ್ಕಿ ಟೂರ್ ಹೋಗಿದ್ದಾರೆ. ವಿದೇಶದಲ್ಲಿ ಹೊಸ ವರ್ಷಾಚರಣೆ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಸಿದ್ದು ಬಣ ಅಲರ್ಟ್ ಆಗಿದೆ. ಬಂಡೆಯ ಕಟ್ಟ ವಿರೋಧಿ ಮನೆಯಲ್ಲಿ ಅಂದರೆ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ರಹಸ್ಯ ಸಭೆ ನಡೆಸಿದ್ರು. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಕುಟುಂಬದ ಜೊತೆ DKಶಿ ಫಾರಿನ್ ಟೂರ್. ಬಂಡೆ ಪಟ್ಟ ಕಸಿಯಲು ಸಿದ್ದು ಬಣ ತಯಾರ್. ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ ರಷ್ಟೇ ಸಮರ್ಥ ನಾಯಕರನ್ನ ಹುಡುಕುತ್ತಾ ಹೋದ್ರೆ ಎಲ್ಲರಿಗೂ ಕಾಣೋದು ಸತೀಶ್ ಜಾರಕಿಹೊಳಿ. ಆಗಾಗ ಉಭಯ ನಾಯಕರ ಮಧ್ಯೆ ಸಣ್ಣದೊಂದು ಕ್ಲಾಶ್ ನಡೆಯುತ್ತಲೇ ಇರುತ್ತೆ. ಇದರ ಮಧ್ಯೆ DKಶಿ ಫಾರಿನ್ ಟೂರ್ ಹೋಗಿರುವಾಗಲೇ ಮಹತ್ವದ ಬೆಳವಣಿಗೆ ನಡೆದಿದೆ. ಇದೇ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಿದ್ದರಾಮಯ್ಯ, ಮಹದೇವಪ್ಪ, G ಪರಮೇಶ್ವರ್ ಸೇರಿದಂತೆ ಹಲವರು ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಏನೇನು ನಡೀತು ಗೊತ್ತಾ? ನಾನು ಒಬ್ಬನೇ ಕುಡಿಯೋನು, ಇನ್ನು ಇರೋರ ಪೈಕಿ ಎಲ್ಲ ಟೋಟ್ಲರ್ಗಳು ಇವರೆಲ್ಲ. ಅದರಿಂದ ಅವ್ರಿಗೆ ಕೇಳಿ, ನಾವು ಕುಡ್ದವನೇನು ಕೇಳಕ್ಕೆ ಬರ್ಬೇಡಿ. ನಡೀರಿ, ರಾಜಕೀಯ ಎಲ್ಲ ಚರ್ಚೆ ಆಗ್ತವೆ, ಎಲ್ಲನೂ ಚರ್ಚೆ ಆಗ್ತವೆ. ಗೊತ್ತಾಯ್ತಾ? ನಮ್ಮ ರಾಜ್ಯದ ಜನರಿಗೆ ಏನು ಒಳ್ಳೇದು ಮಾಡಬಹುದಾಗಿದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಆಗಿರ್ತದೆ. ಅವೆಲ್ಲ ಆಗಿರ್ತವೆ, ಅವನ್ನೆಲ್ಲ ಕೇಳಿ, ಕುಡ್ದವ್ನು ಕೇಳಕ್ಕೆ ಹೋಗ್ಬಾರ್ದು. ನಡೀರಿ. DKಶಿ ಪಟ್ಟ ಕಸಿಯೋದೇ ಸಿದ್ದು ಟೀಮ್ ಅಜೆಂಡಾ. DKಶಿ ಕೈಯಲ್ಲಿ KPCC ಅಧ್ಯಕ್ಷ ಮತ್ತು DCM ಎಂಬ ಎರಡು ಪ್ರಬಲ ಪಟ್ಟಗಳಿವೆ. ಎರಡರಲ್ಲಿ ಒಂದು ಹುದ್ದೆ ಕಸಿದುಕೊಂಡು ಶಕ್ತಿ ಹರಣ ಮಾಡಲು ಸಿದ್ದು ಟೀಮ್ ರಣತಂತ್ರ ಮಾಡುತ್ತಿದೆಯಂತೆ. ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳಿ ಹಂಗೇನಿದೆಯಾ ಕಂಡೀಷನ್ಸ್? ಕಾಯ್ದೆ ಇದೆ ಇದ್ರೂ ಕೂಡ ಒಂದೊಂದ್ಸಾರಿ ಅನಿವಾರ್ಯ ಸಂದರ್ಭದಲ್ಲಿ ಎಲ್ಲ ಕಡೆ ಕೊಟ್ಟಿದ್ದಾರೆ. ಈಗ ಅದನ್ನೇನು ಚೇಂಜ್ ಮಾಡೋ ಸಾಧ್ಯತೆ ಒಂದೇ ಇರಬೇಕಾ ಅಥವಾ ಒಬ್ಬರಿಗೆ ಎರಡು ಹುದ್ದೆ ಇರಬೇಕು? ಇಲ್ಲ, ಹಂಗೆ ಹೇಳಲಿಕ್ಕಾಗಲ್ಲ. ಒಂದೇ ಹುದ್ದೆ ಅವ್ರಿಗೆ ಸಾಮರ್ಥ್ಯ ಕೆಪಾಸಿಟಿ ಇದ್ರೆ ಕೊಡಬಹುದು, ಎರಡು ಕೊಡಬಾರ್ದು ಅಂತೇನಿಲ್ಲ. ಸಿದ್ದು ಬಣ ರಣತಂತ್ರವನ್ನೇನೋ ಹೆಣೆಯುತ್ತಿದೆ. ಅದಕ್ಕೆ ವಿದೇಶದಿಂದ ಮರಳಿದ ಬಳಿಕ DKಶಿ ಅದೇನ್ ಕೌಂಟರ್ ಕೊಡ್ತಾರೆ ಅಂತ ಕಾದು ನೋಡೋಣ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಥರ ಈ RV ದೇಶಪಾಂಡೆ ಅವರು ಈ ಹಿಂದೆ ಅಂದರೆ 2009-10 ಆ ಟೈಮಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಆಗ DK ಶಿವಕುಮಾರ್ ಅವರು ಕಾರ್ಯಾಧ್ಯಕ್ಷರಾಗಿದ್ದರು. ಓಕೆ, ಆಗಲೂ ಕೂಡ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನಿದ್ದೀನಿ ಅಂತೇಳಿ ಒಂದು ಟವಲ್ ಹಾಕಿದ್ರು ಅವರು. ಅವ್ರಿಗೆ ಗೊತ್ತು ಆ ಟೈಮಲ್ಲಿ ಆಗೋದಿಲ್ಲ ಅಂತೇಳಿ. ಆದರೆ ಈ ಹಿಂದೂ ಧರ್ಮದಲ್ಲಿ ಒಂದು ಪೂಜೆ ಮಾಡೋದು, ಒಂದು ಸಂಕಲ್ಪ ಮಾಡೋದು ಅಂತಿರುತ್ತೆ. ಅದನ್ನು ಸೈಂಟಿಫಿಕ್ ಆಗಿ ಏನು ಹೇಳ್ತಾರೆ ಅಂದರೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೇಳೋದಂತೆ, ನಾನು ಅದಾಗಬೇಕು ಅಂತೇಳಿ. ಮುಖ್ಯಮಂತ್ರಿ ರೇಸಲ್ಲಿ ನಾನಿದ್ದೀನಿ ಅಥವಾ ACC ರೇಸಲ್ಲಿ ನಾನಿದ್ದೀನಿ ಅಂತ ಹೇಳೋ ಮುಖಾಂತರ ಜನಮಾನಸದಲ್ಲಿ ಅಂಥ ಒಂದು ಛಾಪು ಮೂಡಿಸುವಂಥ ಪ್ರಯತ್ನಗಳಿದು. ಇರಬಾರ್ದು ಅಂತೇನಿಲ್ಲ. ಯಾಕಂದರೆ ಸತೀಶ್ ಜಾರಕಿಹೊಳಿ ಕೂಡ ಭಾಳ ಅದ್ಭುತವಾಗಿ ರಾಜ್ಯವನ್ನು ಮುನ್ನಡೆಸುವಂಥ ಸಾಮರ್ಥ್ಯವುಳ್ಳ ಅನೇಕ ನಾಯಕರು ಕಾಂಗ್ರೆಸ್ಸಲ್ಲಿದ್ದಾರೆ. ಇದರಲ್ಲಿ ಇವರು ಕೂಡ ಒಬ್ಬರು. ಕೆಲವರು ಅದಕ್ಕೆ ಬರೋದೇ ಇಲ್ಲ. ಈಗ ರಾಮಲಿಂಗಾರೆಡ್ಡಿ ಅವ್ರು ನೋಡಿ, ಮುಖ್ಯಮಂತ್ರಿ ಆಗ್ತೀರಂದರೆ ಬೇಡ ಅಂತಾರೆ. ನಾನು ಕೇಳಿ, ಸರ್ ಯಾವ ಸೀನಿಯರ್ ಮೋಸ್ಟ್ ಅವರು ಮುಖ್ಯಮಂತ್ರಿ ಆಗ್ತೀರ ಅಂತಂದರೆ ಬೇಡ, ನಮ್ಮ ಬೆಂಗಳೂರು ಕೊಡಿ ಅಂತಾರೆ ಅಷ್ಟೇ. ಬೆಂಗಳೂರು ಕೊಟ್ಬಿಡಿ ಅಂತ. ಈ ಉಮೇಶ್ ಕತ್ತಿ ಅವರಿದ್ದರು, ಅವ್ರು ಹೇಳ್ತಿದ್ರು ಅಷ್ಟೇ, ಮುಖ್ಯಮಂತ್ರಿ ಸರ್ ನೀವು ಯಾಕೆ ಮುಖ್ಯಮಂತ್ರಿ ರೇಸಲ್ಲಿ ಹೋಗೋದಿಲ್ಲ ಅಂತಂದರೆ, ಯಾಕೆ ಬೇಕ್ರಿ ಮುಖ್ಯಮಂತ್ರಿ, ಸುಮ್ಮನೆ ತಲೆನೋವು. ನಮಗೆ ನಮ್ಮ ಕ್ಷೇತ್ರ ಎಲ್ಲಿ ಬೆಳಗಾವಿ, ಅಲ್ಲಿ ಹೋದಾಗ ಒಂದು SP ಸೆಲ್ಯೂಟ್ ಮಾಡಬೇಕು, ಜಿಲ್ಲಾಧಿಕಾರಿ ಸೆಲ್ಯೂಟ್ ಮಾಡಬೇಕು, ಪೊಲೀಸ್ ಸೆಲ್ಯೂಟ್ ಮಾಡಬೇಕು, ಅಷ್ಟೇ ನಮಗೆ ಬೇಕಿರೋದು, ಬೇರೆ ಏನು ಬೇಕಾಗಿಲ್ಲ ಅಂತ. ಆದರೆ ಕೆಲವರ ಮೈಂಡ್ಸೆಟ್, ಕೆಲವರು ಹಾಗಲ್ಲ, ಮುಖ್ಯಮಂತ್ರಿ ಆಗಲೇಬೇಕು, ಪ್ರಧಾನಮಂತ್ರಿ ಆಗಲೇಬೇಕು. ಅದು ಸಿದ್ದರಾಮಯ್ಯನವ್ರಿಗೂ ಆ ಛಾತಿ ಇತ್ತು. ವಿಧಾನಸೌಧದಲ್ಲಿ ಹೇಳ್ತಾಯಿದ್ರು, ಐ ವಾಂಟ್ ಟು ಬಿಕಮ್ ಎ ಚೀಫ್ ಮಿನಿಸ್ಟರ್ ಅಂತ. ಆದರೂ ಇರಲಿ. ಈಗ ಈ ಇಬ್ಬರು ನಾಯಕರು ಈಗ ಇಷ್ಟೇ ವೀಕ್ಷಕರೇ, 2.5 ವರ್ಷದಲ್ಲಿ ಬದಲಾವಣೆಯಾಗಿ ಸಿದ್ದರಾಮಯ್ಯನವರನ್ನು ಸರ್ ನೀವು ಹೇಳ್ದಂಗೆ ಮಾಡಿ DK ಅವರನ್ನ ಮುಖ್ಯಮಂತ್ರಿ ಮಾಡ್ತೇನೆ ಅಂತ ಹೇಳುವಾಗ ಒಂದು ಪ್ಲ್ಯಾನ್ ಬೇಕಲ್ಲ. ಈಗ ಹೈಕಮಾಂಡ್ ಮಾಡಿಬಿಡ್ತಪ್ಪ, ನಿಮ್ಮ ಮಾತು ಕೇಳಲಿಲ್ಲ ಯಾರ್ದು ಇಲ್ಲ, CM ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ 5 ವರ್ಷ ಮಾಡಿ ಅಂತ ಇವರು ಹೇಳ್ತಾರೆ, ಕೇಳೋದಿಲ್ಲ. ಇಲ್ಲಪ್ಪ ನಾವು ಮಾತು ಕೊಟ್ಟಿದ್ದೀವಿ, DK ಅವರನ್ನ ಮಾಡಬೇಕು. ಆಗ ಪ್ಲ್ಯಾನ್ B ಬೇಕಲ್ಲ. ಸರಿ, ಹಾಗಿದ್ದರೆ ಕೊಟ್ಬಿಡಿ. ಹೈಕಮಾಂಡ್ಗೆ ಅನಿಸ್ತು ಏನು ಕೊಡೋದು, ಅವರನ್ನು ಮುಖ್ಯಮಂತ್ರಿ ಮಾಡಿ, ನಮಗೆ KPCC ಅಧ್ಯಕ್ಷ ಸ್ಥಾನ ಕೊಡಿ, ಮತ್ತೊಂದು 2-3 ಜನ 4 ಜನ ಯಾರೆಲ್ಲ ಇದ್ದೀವಿ, 1-2 DCM ಮಾಡಿ ಮಂತ್ರಿ ಕೊಡಿ, ಡ್ಯಾಶ್ ಅದು ಮಾಡುತ್ತೆ. ಇನ್ನು DCM DK ಶಿವಕುಮಾರ್ ಕುಟುಂಬದ ಜೊತೆ ಕೆನಡಾ ಮತ್ತು ಟರ್ಕಿ ಟೂರ್ ಹೋಗಿದ್ದಾರೆ. ವಿದೇಶದಲ್ಲಿ ಹೊಸ ವರ್ಷಾಚರಣೆ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಸಿದ್ದು ಬಣ ಅಲರ್ಟ್ ಆಗಿದೆ. ಬಂಡೆಯ ಕಟ್ಟ ವಿರೋಧಿ ಮನೆಯಲ್ಲಿ ಅಂದರೆ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ
ರಹಸ್ಯ ಸಭೆ ನಡೆಸ್ತಾ ಇದ್ದಾರೆ, ನಡೆಸಿದ್ರು. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಕುಟುಂಬದ ಜೊತೆ ಡಿಕೆಶಿ ಫಾರಿನ್ ಟು ಬಂಡೆ ಪಟ್ಟ ಕಸಿಯಲು ಸಿದ್ದು ಬಣ ತಯಾರ್. ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಅಷ್ಟೇ ಸಮರ್ಥ ನಾಯಕರನ್ನ ಹುಡುಕುತ್ತಾ ಹೋದ್ರೆ ಎಲ್ಲರಿಗೂ ಕಾಣೋದು ಸತೀಶ್ ಜಾರಕಿಹೊಳಿ. ಆಗಾಗ ಉಭಯ ನಾಯಕರ ಮಧ್ಯೆ ಸಣ್ಣದೊಂದು ಕ್ಲಾಶ್ ನಡೆಯುತ್ತಲೇ ಇರುತ್ತೆ. ಇದರ ಮಧ್ಯೆ ಡಿಕೆಶಿ ಫಾರಿನ್ ಟೂರ್ ಹೋಗಿರುವಾಗಲೇ ಮಹತ್ವದ ಬೆಳವಣಿಗೆ ನಡೆದಿದೆ. ಇದೇ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಿದ್ದರಾಮಯ್ಯ, ಮಹದೇವಪ್ಪ, ಜಿ ಪರಮೇಶ್ವರ್ ಸೇರಿದಂತೆ ಹಲವರು ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಏನೇನು ನಡೀತು ಗೊತ್ತಾ? ನಾನು ಒಬ್ಬನೇ ಕುಡಿಯೋನು, ಇನ್ನು ಇರೋರ ಪೈಕಿ ಎಲ್ಲ ಟೀ ಟೋಟ್ಲರ್ಗಳು ಇವರೆಲ್ಲ. ಅದರಿಂದ ಅವ್ರಿಗೆ ಕೇಳಿ, ನಾವು ಕುಡ್ದವನೇನು ಕೇಳಕ್ಕೆ ಬರ್ಬೇಡಿ. ನಡೀರಿ. ರಾಜಕೀಯ ಎಲ್ಲ ಚರ್ಚೆ ಆಗ್ತವೆ, ಎಲ್ಲನೂ ಚರ್ಚೆ ಆಗ್ತವೆ. ಗೊತ್ತಾಯ್ತಾ? ನಮ್ಮ ರಾಜ್ಯದ ಜನರಿಗೆ ಏನು ಒಳ್ಳೇದು ಮಾಡಬಹುದಾಗಿದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಆಗಿರ್ತದೆ. ಅವೆಲ್ಲ ಆಗಿರ್ತವೆ. ಅವನ್ನೆಲ್ಲ ಕೇಳಿ, ಕುಡ್ದವ್ನು ಕೇಳಕ್ಕೆ ಹೋಗ್ಬಾರ್ದು. ನಡೀರಿ. ಡಿಕೆಶಿ ಪಟ್ಟ ಕಸಿಯೋದೇ ಸಿದ್ದು ಟೀಮ್ ಅಜೆಂಡಾ. ಡಿಕೆಶಿ ಕೈಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಮತ್ತು ಡಿಸಿಎಂ ಎಂಬ ಎರಡು ಪ್ರಬಲ ಪಟ್ಟಗಳಿವೆ. ಎರಡರಲ್ಲಿ ಒಂದು ಹುದ್ದೆ ಕಸಿದುಕೊಂಡು ಶಕ್ತಿ ಹರಣ ಮಾಡಲು ಸಿದ್ದು ಟೀಮ್ ರಣತಂತ್ರ ಮಾಡುತ್ತಿದೆಯಂತೆ. ಪಕ್ಷದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳಿ ಹಂಗೇನಿದೆಯಾ ಕಂಡೀಷನ್ಸ್? ಕೆಪಿಸಿಸಿ ಅಧ್ಯಕ್ಷರು ಅವರೇ ಇದ್ದಾರೆ, ಕಾಯ್ದೆ ಇದೆ ಇದ್ರೂ ಕೂಡ ಒಂದೊಂದ್ಸಾರಿ ಅನಿವಾರ್ಯ ಸಂದರ್ಭದಲ್ಲಿ ಎಲ್ಲ ಕಡೆ ಕೊಟ್ಟಿದ್ದಾರೆ. ಈಗ ಅದನ್ನೇನು ಚೇಂಜ್ ಮಾಡೋ ಸಾಧ್ಯತೆ ಇದೆ? ಒಂದೇ ಇರಬೇಕಾ ಅಥವಾ ಒಬ್ಬರಿಗೆ ಎರಡು ಹುದ್ದೆ ಇರಬೇಕು? ಇಲ್ಲ, ಹಂಗೆ ಹೇಳಕ್ಕಾಗಲ್ಲ. ಒಂದೇ ಉದ್ಯತೆ ಅವ್ರಿಗೆ ಸಾಮರ್ಥ್ಯ ಕೆಪಾಸಿಟಿ ಇದ್ರೆ ಕೊಡ್ಬೋದು, ಎರಡು ಕೊಡಬಾರ್ದು ಅಂತೇನಿಲ್ಲ. ಸಿದ್ದು ಬಣ ರಣತಂತ್ರವನ್ನೇನೋ ಹೆಣೆಯುತ್ತಿದೆ. ಅದಕ್ಕೆ ವಿದೇಶದಿಂದ ಮರಳಿದ ಬಳಿಕ ಡಿಕೆಶಿ ಅದೇನ್ ಕೌಂಟರ್ ಕೊಡ್ತಾರೆ ಅಂತ ಕಾದು ನೋಡೋಣ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಥರ ಈ ಆರ್ ವಿ ದೇಶಪಾಂಡೆ ಅವರು ಈ ಹಿಂದೆ ಅಂದರೆ 2009-10 ಆ ಟೈಮಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಆಗ ಡಿ ಕೆ ಶಿವಕುಮಾರ್ ಅವರು ಕಾರ್ಯಾಧ್ಯಕ್ಷರಾಗಿದ್ದರು. ಓಕೆ, ಆಗಲೂ ಕೂಡ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನಿದ್ದೀನಿ ಅಂತೇಳಿ ಒಂದು ಟವಲ್ ಹಾಕಿದ್ರು ಅವರು. ಅವ್ರಿಗೆ ಗೊತ್ತು ಆ ಟೈಮಲ್ಲಿ ಆಗೋದಿಲ್ಲ ಅಂತೇಳಿ. ಆದರೆ ಈ ಹಿಂದೂ ಧರ್ಮದಲ್ಲಿ ಒಂದು ಪೂಜೆ ಮಾಡೋದು, ಒಂದು ಸಂಕಲ್ಪ ಮಾಡೋದು ಅಂತಿರುತ್ತೆ. ಅದನ್ನು ಸೈಂಟಿಫಿಕ್ಕಾಗಿ ಏನು ಹೇಳ್ತಾರೆ ಅಂದರೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೇಳೋದಂತೆ, ನಾನು ಅದಾಗಬೇಕು, ನಾನು ಅದಾಗಬೇಕು, ನಾನು ಅದಾಗಬೇಕು ಅಂತೇಳಿ. ಮುಖ್ಯಮಂತ್ರಿ ರೇಸಲ್ಲಿ ನಾನಿದ್ದೀನಿ ಅಥವಾ ACC ರೇಸಲ್ಲಿ ನಾನಿದ್ದೀನಿ ಅಂತ ಹೇಳೋ ಮುಖಾಂತರ ಜನಮಾನಸದಲ್ಲಿ ಅಂಥ ಒಂದು ಛಾಪು ಮೂಡಿಸುವಂಥ ಪ್ರಯತ್ನಗಳಿದು. ಇರಬಾರ್ದು ಅಂತೇನಿಲ್ಲ. ಯಾಕಂದರೆ ಸತೀಶ್ ಜಾರಕಿಹೊಳಿ ಕೂಡ ಭಾಳ ಅದ್ಭುತವಾಗಿ ರಾಜ್ಯವನ್ನು ಮುನ್ನಡೆಸುವಂಥ ಸಾಮರ್ಥ್ಯವುಳ್ಳ ಅನೇಕ ನಾಯಕರು ಕಾಂಗ್ರೆಸ್ಸಲ್ಲಿದ್ದಾರೆ. ಇದರಲ್ಲಿ ಇವರು ಕೂಡ ಒಬ್ಬರು. ಕೆಲವರು ಅದಕ್ಕೆ ಬರೋದೇ ಇಲ್ಲ. ಈಗ ರಾಮಲಿಂಗಾರೆಡ್ಡಿ ಅವ್ರು ನೋಡಿ, ಮುಖ್ಯಮಂತ್ರಿ ಆಗ್ತೀರಂದರೆ ಬೇಡ ಅಂತಾರೆ. ನಾನು ಕೇಳಿ, ಸರ್ ಯಾವ ಸೀನಿಯರ್ ಮೋಸ್ಟ್ ಅವರು ಮುಖ್ಯಮಂತ್ರಿ ಆಗ್ತೀರ ಅಂತಂದರೆ ಬೇಡ, ನಮ್ಗೆ ಬೆಂಗಳೂರು ಕೊಡಿ ಅಂತಾರೆ ಅಷ್ಟೇ. ಬೆಂಗಳೂರು ಕೊಟ್ಬಿಡಿ ಅಂತ. ಈ ಉಮೇಶ್ ಕತ್ತಿ ಅವರಿದ್ದರು, ಅವ್ರು ಹೇಳ್ತಿದ್ರು ಅಷ್ಟೇ, ಮುಖ್ಯಮಂತ್ರಿ ಸರ್ ನೀವು ಯಾಕೆ ಮುಖ್ಯಮಂತ್ರಿ ರೇಸಲ್ಲಿ ಹೋಗೋದಿಲ್ಲ ಅಂತಂದರೆ, ಯಾಕೆ ಬೇಕ್ರಿ ಮುಖ್ಯಮಂತ್ರಿ, ಸುಮ್ಮನೆ ತಲೆನೋವು. ನಮಗೆ ನಮ್ಮ ಕ್ಷೇತ್ರ ಎಲ್ಲಿ ಬೆಳಗಾವಿ, ಅಲ್ಲಿ ಹೋದಾಗ ಒಂದು SP ಸೆಲ್ಯೂಟ್ ಮಾಡಬೇಕು, ಜಿಲ್ಲಾಧಿಕಾರಿ ಸೆಲ್ಯೂಟ್ ಮಾಡಬೇಕು, ಪೊಲೀಸ್ ಸೆಲ್ಯೂಟ್ ಮಾಡಬೇಕು, ಅಷ್ಟೇ ನಮಗೆ ಬೇಕಿರೋದು, ಬೇರೆ ಏನು ಬೇಕಾಗಿಲ್ಲ ಅಂತ. ಆದರೆ ಕೆಲವರ ಮೈಂಡ್ಸೆಟ್, ಕೆಲವರು ಹಾಗಲ್ಲ, ಮುಖ್ಯಮಂತ್ರಿ ಆಗಲೇಬೇಕು, ಪ್ರಧಾನಮಂತ್ರಿ ಆಗಲೇಬೇಕು. ಅದು ಸಿದ್ದರಾಮಯ್ಯನವ್ರಿಗೆ ಆ ಛಾತಿ ಇತ್ತು. ವಿಧಾನಸೌಧದಲ್ಲಿ ಹೇಳ್ತಾಯಿದ್ರು, ಐ ವಾಂಟ್ ಟು ಬಿಕಮ್ ಎ ಚೀಫ್ ಮಿನಿಸ್ಟರ್ ಅಂತ. ಆದರೂ ಇರಲಿ. ಈಗ ಈ ಇಬ್ಬರು ನಾಯಕರು ಈಗ ಇಷ್ಟೇ ವೀಕ್ಷಕರೇ, 2.5 ವರ್ಷದಲ್ಲಿ ಬದಲಾವಣೆಯಾಗಿ ಸಿದ್ದರಾಮಯ್ಯನವರನ್ನು ಸರ್ ನೀವು ಹೇಳ್ದಂಗೆ ಮಾಡಿ DK ಅವರನ್ನ ಮುಖ್ಯಮಂತ್ರಿ ಮಾಡ್ತೇನೆ ಅಂತ ಹೇಳುವಾಗ ಒಂದು ಪ್ಲ್ಯಾನ್ ಬೇಕಲ್ಲ. ಈಗ ಹೈಕಮಾಂಡ್ ಮಾಡಿಬಿಡ್ತಪ್ಪ, ನಿಮ್ಮ ಮಾತು ಕೇಳಲಿಲ್ಲ ಯಾರ್ದು ಇಲ್ಲ, CM ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ 5 ವರ್ಷ ಮಾಡಿ ಅಂತ ಇವರು ಹೇಳ್ತಾರೆ, ಕೇಳೋದಿಲ್ಲ. ಇಲ್ಲಪ್ಪ ನಾವು ಮಾತು ಕೊಟ್ಟಿದ್ದೀವಿ, DK ಅವರನ್ನ ಮಾಡಬೇಕು. ಆಗ ಪ್ಲ್ಯಾನ್ B ಬೇಕಲ್ಲ. ಸರಿ, ಹಾಗಿದ್ದರೆ ಕೊಟ್ಬಿಡಿ. ಹೈಕಮಾಂಡ್ಗೆ ಏನು ಕೊಡೋದು? ಅವರನ್ನು ಮುಖ್ಯಮಂತ್ರಿ ಮಾಡಿ, ನಮಗೆ KPC ಅಧ್ಯಕ್ಷ ಸ್ಥಾನ ಕೊಡಿ, ಮತ್ತೊಂದು 2-3 ಜನ 4 ಜನ ಯಾರೆಲ್ಲ ಇದ್ದೀವಿ, 1-2 DCM ಮಾಡಿ ಮಂತ್ರಿ ಕೊಡಿ.